ಮತ್ತೊಂದು ಕಡೆ ನಟಿ ರಮ್ಯಾ ಬೆಂಬಲಕ್ಕೆ ನಿಂತಿದೆ ರಾಜ್ಯ ಮಹಿಳಾ ಆಯೋಗ. ಅಶ್ಲೀಲ ಮೆಸೇಜ್ ಕಳಿಸಿದವರ ವಿರುದ್ಧ ಕ್ರಮ ಕೈಗೊಳ್ಳಲೇಬೇಕು ಅಂತ ಹೇಳಿ ಪೊಲೀಸ್ ಆಯುಕ್ತರಿಗೆ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಕೂಡ ಪತ್ರ ಬರೆದಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಬಾಯಿಗೆ ಬಂದ ಹಾಗೆ ಅಶ್ಲೀಲ ಮೆಸೇಜ್ಗಳನ್ನು ಕಳಿಸಲಾಗ್ತಾ ಇದೆ. ಇದರಿಂದ ಮಹಿಳೆಯರ ಸ್ಥಾನಮಾನಕ್ಕೆ ತೊಂದರೆ ಆಗ್ತಾ ಇದೆ. ಇಂಥವ್ರ ವಿರುದ್ಧ ಸೂಕ್ತ ಕ್ರಮ ಆಗಲೇಬೇಕು ಅಂತ ಹೇಳಿ ನಾಗಲಕ್ಷ್ಮಿ ಚೌಧರಿ ಪತ್ರ ಬರೆದಿದ್ದಾರೆ. ನಟಿ ರಮ್ಯಾ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ದರ್ಶನ್ ಅಭಿಮಾನಿಗಳ ಹೆಸರಲ್ಲಿ ತೇಜೋವಧೆ ನಡೆಯುವಂತದ್ದು. ಈ ಬಗ್ಗೆ ಮಹಿಳಾ ಆಯೋಗ ಈಗಾಗಲೇ ಕಮಿಷನರ್ಗೆ ದೂರು ನೀಡಿರುವಂತದ್ದು ಕ್ರಮಕ್ಕಾಗಿ. ನಮ್ಮ ಜೊತೆಗೆ ಮಹಿಳಾ ಆಯೋಗದ ಅಧ್ಯಕ್ಷ ಆಗಿರತಕ್ಕಂಥ ನಾಗಲಕ್ಷ್ಮಿ ಅವರಿದ್ದಾರೆ. ಮೇಡಮ್ ಹೇಳಿ. ರಮ್ಯಾ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ತೇಜೋವಧೆ ಆಗ್ತಿದೆ, ಈ ಬಗ್ಗೆ ಹೇಳೋದು. ನಟಿ ರಮ್ಯಾಳ ಬಗ್ಗೆ ಬಹಳಷ್ಟು ಕೆಟ್ಟ ಅವಾಚ್ಯ ಶಬ್ದಗಳನ್ನ ಉಪಯೋಗ ಮಾಡಿ ಆ ಹೆಣ್ಣು ಮಗಳ ಮಾನಹಾನಿಯನ್ನ ಮಾಡ್ತಾ ಇರೋದು ಸಾಮಾಜಿಕ ಜಾಲತಾಣಗಳಲ್ಲಿ ಅವರ ವಿಡಿಯೋಗಳನ್ನ ಹಾಕಿ ಕಂಪ್ಲೀಟ್ಲಿ ಅವರಿಗೆ ಮಾನಹಾನಿ ಮಾಡ್ತಾ ಇರೋದು ಖಂಡಿತ ಸರಿಯಲ್ಲ. ನಾನು ಇವತ್ತು ಪೊಲೀಸ್ ಆಯುಕ್ತರಿಗೆ ಪತ್ರವನ್ನ ಬರೆದಿದ್ದೇನೆ. ಯಾರು ಈ ತರ ಸಾಮಾಜಿಕ ಜಾಲತಾಣಗಳಲ್ಲಿ ಈ ತರ ಮಾಡ್ತಾ ಇದ್ದಾರೆ ಅವರ ವಿರುದ್ಧ ಕ್ರಮವನ್ನ ತಗೊಂಡು ಕಾನೂನಿನ ಕ್ರಮವನ್ನ ತಗೊಂಡು ಅವ್ರಿಗೆ ಗೊತ್ತಿರಬೇಕು ಇದೆಲ್ಲ ನೀವು ಮಾಡ್ತಾ ಇರೋದು ನೀವು ಕಾನೂನು ಪ್ರಕಾರ ಅಪರಾಧ. ಇದು ನೀವು ಪ್ರೂವ್ ಆದ್ರೆ ನಿಮ್ಗೆ 7 ವರ್ಷಗಳ ಕಾಲ ಸಹ ಜೈಲ್ ಆಗ್ಬೋದು. ಈ ತರ ಯಾರೋ ನೋಡಿ, ಸಾಮಾಜಿಕ ಜಾಲತಾಣಗಳಲ್ಲಿ ಸ್ವತಂತ್ರವಾಗಿ ಅವರ ಒಂದು ಅಭಿವ್ಯಕ್ತಿ ಸ್ವತಂತ್ರ, ಅದು ಅವ್ರು ಏನ್ ಬೇಕಾದ್ರೂ ಕಮೆಂಟ್ ಮಾಡಬಹುದು. ಆದ್ರೆ ಈ ತರ ಒಂದು ಹೆಣ್ಣು ಮಗಳಿಗೆ ಮಾನಹಾನಿ ಮಾಡುವಂತದ್ದು, ಕೆಟ್ಟದಾಗಿ ಸೆಕ್ಸುವಲಿ ಒಪ್ಸೀನ್ ಮಾಡುವಂತ ಒಂದು ಸೀನ್ಗಳನ್ನ ಮಾರ್ಫ್ ಮಾಡಿ ಒಂದು ಹೆಣ್ಣು ಮಗಳಿಗೆ ಈ ತರ ಎಲ್ಲ ಮಾಡೋದು ಕಾನೂನಿನ ಅಡಿ ಅಪರಾಧ. ಸೊ ನಾವು ಕಾನೂನಡಿ ಯಾವ ಆಕ್ಟ್ ಬರುತ್ತೆ ಅದ್ರ ಮೇಲೆ ಅವರನ್ನ ಬುಕ್ ಮಾಡಿ FIR ಮಾಡಿ ಅವ್ರಿಗೆ ತನಿಖೆಯನ್ನ ಮಾಡಿ ಇದನ್ನ ಅವ್ರಿಗೆ ರಮ್ಯಾ ಅವ್ರದ್ದು ಇದು ಏನೆಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿದೆ ಅದನ್ನೆಲ್ಲ ಬ್ಲಾಕ್ ಮಾಡಕ್ಕೆ ನಾನು ಪೊಲೀಸ್ ಆಯುಕ್ತರಿಗೆ ಬರೆದಿದ್ದೇನೆ. ಎಲ್ಲೋ ಒಂದ್ ಕಡೆ ಈ ಪ್ರಕರಣ ನಡೆದ ನಂತರ ಮಹಿಳಾ ಆಯೋಗ ಎಚ್ಚೆತ್ತುಕೊಳ್ಳುತ್ತೆ, ತಕ್ಷಣವೇ ಕಮಿಷನರ್ಗೆ ಪತ್ರ ಬರೆಯುತ್ತೆ. ಈ ಪತ್ರವನ್ನು ಕೂಡ ರಮ್ಯಾ ಅವರು ಉಲ್ಲೇಖಿಸಿ ಧನ್ಯವಾದ ಹೇಳಿದ್ದಾರೆ. ಮಹಿಳಾ ಆಯೋಗದ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಯಾರೇ ಆಗಿರಲಿ, ಯಾವುದೇ ಹೆಣ್ಮಕ್ಳಿಗಾಗಲಿ ಅನ್ಯಾಯ ಆಗಬಾರ್ದು, ಇದರಿಂದ ಮಹಿಳಾ ಆಯೋಗ ತಕ್ಷಣ ಬರುತ್ತೆ, ಯಾರೇ ತಪ್ಪಿತಸ್ಥರಿದ್ರೂ ಕ್ರಮ ಆಗುತ್ತೆ ಅನ್ನೋದು. ಇದ್ರ ಜೊತೆಗೆ ಎಲ್ಲೋ ಒಂದ್ ಕಡೆ ದರ್ಶನ್ ಆಗಿರ್ಬೋದು ಅಥವಾ ವಿಜಯಲಕ್ಷ್ಮಿ ಆಗಿರ್ಬೋದು ಅಭಿಮಾನಿಗಳಿಗೆ ಒಂದೆಲ್ಲೋ ಬುದ್ಧಿಮಾತು ಹೇಳ್ಬೋದಲ್ವಾ ಮೇಡಮ್? ಅದ್ರ ಬಗ್ಗೆ ನಾನು ಏನು ಹೇಳಕ್ ಇಷ್ಟಪಡೋದಿಲ್ಲ. ಇದು ರಮ್ಯಾನೇ ಅಂತಲ್ಲ, ಯಾವ ಹೆಣ್ಮಗಳಾದ್ರೂ ಮಹಿಳಾ ಆಯೋಗ ಅವ್ರ ಪರ ನಿಂತ್ಕೊಳ್ಳುತ್ತೆ. ಇದು ರಮ್ಯಾ ಅವ್ರ ಬಗ್ಗೆ ತುಂಬಾ ಜಾಸ್ತಿ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ದಾರೆ. ಅದನ್ನ ನೋಡ್ತಾ ಇದ್ರೆ ಒಂದು ಹೆಣ್ಣು ಮಗಳಾಗಿ ನನಗೆ ತುಂಬಾ ಬೇಜಾರು ಅನ್ನಿಸ್ತಾ ಇದೆ. ಈ ಯಾವ ಅಭಿಮಾನಿಗಳಾಗಿದ್ರು ಎಲ್ಲರೂ ಕಾನೂನಡಿ ಒಂದೇನೆ, ನ್ಯಾಯ ಎಲ್ರಿಗೂ ಒಂದೇ. ನೀವು ಈ ತರ ಮಾಡ್ತಾ ಹೋದ್ರೆ ನೀವು ಜೈಲ್ಗೆ ಹೋಗ್ತೀರಾ, ನಿಮ್ಮನ್ನ ಯಾರು ಕಾಪಾಡೋದಕ್ಕೆ ಬರೋದಿಲ್ಲ. ಎರಡನೇದು, ಈ ತರ ಮನಸ್ಥಿತಿ ನೀವೆಲ್ಲ ಬದಲಾಯಿಸಿ. ಒಂದು ಹೆಣ್ಣು ಮಗಳನ್ನ ತೇಜೋವಧೆ ಮಾಡೋದು ಸಾಮಾಜಿಕ ಜಾಲತಾಣದಲ್ಲಿ ಸರಿಯಲ್ಲ. ಇದು ಮಹಿಳಾ ಆಯೋಗದ ಅಧ್ಯಕ್ಷೆಯ ಒಂದು ಮಾತು ಎಲ್ಲರಿಗೂ. ಇದಿಷ್ಟು ಮಹಿಳಾ ಆಯೋಗದ ಅಧ್ಯಕ್ಷ ಆಗಿರ್ತಕ್ಕಂಥ ನಾಗಲಕ್ಷ್ಮಿ ಅವರ ಮಾತಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ. ನಟಿ ರಮ್ಯಾ ವರ್ಸಸ್ ದರ್ಶನ್ ಫ್ಯಾನ್ಸ್ ಜಟಾಪಟಿ ವಿಚಾರದಲ್ಲಿ ಸುಮೋಟೋ ದೂರು ದಾಖಲಿಸಿಕೊಳ್ತಾರ ಪೊಲೀಸರಿಗೆ ಸೂಚನೆ ಕೊಡುತ್ತಾ ಸರ್ಕಾರ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇದಕ್ಕೂ ಪ್ರತಿಕ್ರಿಯೆ ನೀಡಿದ್ದಾರೆ. ಎಲ್ಲದಕ್ಕೂ ನಾವು ಸೂಚನೆ ಕೊಡೋಕ್ಕಾಗೋದಿಲ್ಲ, ಸ್ಥಳೀಯ ಪೊಲೀಸರು ಅದರ ಬಗ್ಗೆ ನಿರ್ಧಾರ ಕೈಗೊಂಡು ಕ್ರಮ ಕೈಗೊಳ್ತಾರೆ, ಸರ್ಕಾರ ಎಲ್ಲದಕ್ಕೂ ಆದೇಶ ಕೊಡೋದಿಲ್ಲ ಅಂತ ಹೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದಾರೆ. ಕೊಟ್ಟ ಮೇಲೆ ಅದಕ್ಕೇನ್ ಕ್ರಮ ತಗೋಬೇಕೋ ತಗೊಳ್ತಾರೆ ಪೊಲೀಸು. ಸೋಷಿಯಲ್ ಮೀಡಿಯಾದಲ್ಲಿ ಈಗೆಲ್ಲ ನಾವು ಮಾನಿಟರ್ ಮಾಡ್ತಾ ಇದ್ದಾರೆ. ಸೈಬರ್ ಇದರಲ್ಲಿ ನಮ್ಮಲ್ಲಿ ಪ್ರತಿ ದಿವಸನೂ ಮಾನಿಟರ್ ಮಾಡ್ತಾರೆ. ಯಾವುದು ಸೆನ್ಸಿಟಿವ್ ಆಗಿರ್ತಕ್ಕಂಥ ವಿಚಾರಗಳಿರುತ್ತೆ ಅವನ್ನೆಲ್ಲ ಕೂಡ ಇದರ್ ಬ್ಲಾಕ್ ಮಾಡ್ತಾರೆ, ಇಲ್ಲ ಅವರು ಕಂಪ್ಲೇಂಟ್ ಯಾರಾದ್ರೂ ಕೊಟ್ರೆ ಅದನ್ನ ಕಂಪ್ಲೇಂಟ್ ತಗೊಂಡು ಅದ್ರ ಮೇಲೆ ಕ್ರಮ ತಗೊಳ್ತಾರೆ.
ಇದನ್ನ ದಿನನಿತ್ಯನೂ ಕೂಡ 24/7 ಮಾಡೋದಕ್ಕೆ ನಮ್ಮ ಹತ್ರ ಎಲ್ಲ ಫೆಸಿಲಿಟೀಸ್ ಮಾಡ್ಕೊಂಡಿದ್ದಾರೆ. ಪ್ರತಿ ಡಿಸ್ಟ್ರಿಕ್ಟ್ ನಲ್ಲೂ ಮಾಡಿದ್ದಾರೆ, ಅವರು ಕಮಿಷನರೇಟ್ ಅಲ್ಲೂ ಕೂಡ ಮಾಡಿದ್ದಾರೆ. ಸೋಮೋಟೋ ನಮ್ಮಲ್ಲಿ ಕೆಲವು ಸೋಮೋಟೋನು ತಗೊಳ್ತಾರೆ. ಈಗ ಕಮ್ಯುನಲ್ ಆಂಗಲ್ ನಲ್ಲಿದ್ರೆ ಅಥವಾ ಪರ್ಸನಲೈಸ್ಡ್ ಆಂಗಲ್ ಅಲ್ಲಿದ್ರೆ ಅವನ್ನೆಲ್ಲ ಸೋಮೋಟೋ ತಗೊಳ್ತಾರೆ. ಅದನ್ನು ಕೂಡ ಮಾನಿಟರ್ ಮಾಡಿ ಅಂಥದ್ದೇನಾದ್ರೂ ಇದ್ರೆ ಅದನ್ನು ಮಾಡೋದಕ್ಕೆ ಪೊಲೀಸ್ನವರು ತಗೊಳ್ತಾರೆ. ಆದ್ರೆ ಕಂಪ್ಲೇಂಟ್ಸ್ ಏನಾದ್ರು ಬಂದ್ರೆ ಅದನ್ನ ಇನ್ನೂ ಸೀರಿಯಸ್ ಆಗಿ ಮಾಡ್ತಾರೆ. ಕೊಟ್ಟ ಮೇಲೆ ಅದಕ್ಕೇನ್ ಕ್ರಮ. ಮತ್ತೊಂದು ಕಡೆ ನಟಿ ರಮ್ಯಾ ಬೆಂಬಲಕ್ಕೆ ನಿಂತಿದೆ ರಾಜ್ಯ ಮಹಿಳಾ ಆಯೋಗ. ಅಶ್ಲೀಲ ಮೆಸೇಜ್ ಕಳಿಸಿದವರ ವಿರುದ್ಧ ಕ್ರಮ ಕೈಗೊಳ್ಳಲೇಬೇಕು ಅಂತ ಹೇಳಿ ಪೊಲೀಸ್ ಆಯುಕ್ತರಿಗೆ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಕೂಡ ಪತ್ರ ಬರೆದಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಬಾಯಿಗೆ ಬಂದ ಹಾಗೆ ಅಶ್ಲೀಲ ಮೆಸೇಜ್ಗಳನ್ನು ಕಳಿಸಲಾಗ್ತಾ ಇದೆ. ಇದರಿಂದ ಮಹಿಳೆಯರ ಸ್ಥಾನಮಾನಕ್ಕೆ ತೊಂದರೆ ಆಗ್ತಾ ಇದೆ. ಇಂಥವರ ವಿರುದ್ಧ ಸೂಕ್ತ ಕ್ರಮ ಆಗಲೇಬೇಕು ಅಂತ ಹೇಳಿ ನಾಗಲಕ್ಷ್ಮಿ ಚೌಧರಿ ಪತ್ರ ಬರೆದಿದ್ದಾರೆ. ನಟಿ ರಮ್ಯಾ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ದರ್ಶನ್ ಅಭಿಮಾನಿಗಳ ಹೆಸರಲ್ಲಿ ತೇಜೋವಧೆ ನಡೆಯುವಂತದ್ದು. ಈ ಬಗ್ಗೆ ಮಹಿಳಾ ಆಯೋಗ ಈಗಾಗಲೇ ಕಮಿಷನರ್ಗೆ ದೂರು ನೀಡಿರುವಂತದ್ದು ಕ್ರಮಕ್ಕಾಗಿ. ನಮ್ಮ ಜೊತೆಗೆ ಮಹಿಳಾ ಆಯೋಗದ ಅಧ್ಯಕ್ಷ ಆಗಿರತಕ್ಕಂಥ ನಾಗಲಕ್ಷ್ಮಿ ಅವರಿದ್ದಾರೆ. ಮೇಡಮ್ ಹೇಳಿ. ರಮ್ಯಾ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ತೇಜೋವಧೆ ಆಗ್ತಿದೆ, ಈ ಬಗ್ಗೆ ಹೇಳೋದು. ನಟಿ ರಮ್ಯಾಳ ಬಗ್ಗೆ ಬಹಳಷ್ಟು ಕೆಟ್ಟ ಅವಾಚ್ಯ ಶಬ್ದಗಳನ್ನ ಉಪಯೋಗ ಮಾಡಿ ಆ ಹೆಣ್ಣು ಮಗಳ ಮಾನಹಾನಿಯನ್ನ ಮಾಡ್ತಾ ಇರೋದು ಸಾಮಾಜಿಕ ಜಾಲತಾಣಗಳಲ್ಲಿ ಅವರ ವಿಡಿಯೋಗಳನ್ನ ಹಾಕಿ ಕಂಪ್ಲೀಟ್ಲಿ ಅವರಿಗೆ ಮಾನಹಾನಿ ಮಾಡ್ತಾ ಇರೋದು ಖಂಡಿತ ಸರಿಯಲ್ಲ. ನಾನು ಇವತ್ತು ಪೊಲೀಸ್ ಆಯುಕ್ತರಿಗೆ ಪತ್ರವನ್ನ ಬರೆದಿದ್ದೇನೆ. ಯಾರು ಈ ತರ ಸಾಮಾಜಿಕ ಜಾಲತಾಣಗಳಲ್ಲಿ ಈ ತರ ಮಾಡ್ತಾ ಇದ್ದಾರೆ ಅವ್ರ ವಿರುದ್ಧ ಕ್ರಮವನ್ನ ತಗೊಂಡು ಕಾನೂನಿನ ಕ್ರಮವನ್ನ ತಗೊಂಡು ಅವ್ರಿಗೆ ಗೊತ್ತಿರಬೇಕು ಇದೆಲ್ಲ ನೀವು ಮಾಡ್ತಾ ಇರೋದು ನೀವು ಕಾನೂನು ಪ್ರಕಾರ ಅಪರಾಧ. ಇದು ನೀವು ಪ್ರೂವ್ ಆದ್ರೆ ನಿಮ್ಗೆ 7 ವರ್ಷಗಳ ಕಾಲ ಸಹ ಜೈಲ್ ಆಗ್ಬೋದು. ಈ ತರ ಯಾರೋ ನೋಡಿ, ಸಾಮಾಜಿಕ ಜಾಲತಾಣಗಳಲ್ಲಿ ಸ್ವತಂತ್ರವಾಗಿ ಅವರ ಒಂದು ಅಭಿವ್ಯಕ್ತಿ ಸ್ವತಂತ್ರ, ಅದು ಅವ್ರು ಏನ್ ಬೇಕಾದ್ರೂ ಕಮೆಂಟ್ ಮಾಡಬಹುದು. ಆದ್ರೆ ಈ ತರ ಒಂದು ಹೆಣ್ಣು ಮಗಳಿಗೆ ಮಾನಹಾನಿ ಮಾಡುವಂತದ್ದು, ಕೆಟ್ಟದಾಗಿ ಸೆಕ್ಸುವಲಿ ಒಪ್ಸೀನ್ ಮಾಡುವಂತ ಒಂದು ಸೀನ್ಗಳನ್ನ ಮಾರ್ಫ್ ಮಾಡಿ ಒಂದು ಹೆಣ್ಣು ಮಗಳಿಗೆ ಈ ತರ ಎಲ್ಲ ಮಾಡೋದು ಕಾನೂನಿನ ಅಡಿ ಅಪರಾಧ. ಸೊ ನಾವು ಕಾನೂನಡಿ ಯಾವ ಆಕ್ಟ್ ಬರುತ್ತೆ ಅದ್ರ ಮೇಲೆ ಅವರನ್ನ ಬುಕ್ ಮಾಡಿ FIR ಮಾಡಿ ಅವ್ರಿಗೆ ತನಿಖೆಯನ್ನ ಮಾಡಿ ಇದನ್ನ ಅವ್ರಿಗೆ ರಮ್ಯಾ ಅವ್ರದ್ದು ಇದು ಏನೆಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿದೆ ಅದನ್ನೆಲ್ಲ ಬ್ಲಾಕ್ ಮಾಡಕ್ಕೆ ನಾನು ಪೊಲೀಸ್ ಆಯುಕ್ತರಿಗೆ ಬರೆದಿದ್ದೇನೆ. ಎಲ್ಲೋ ಒಂದ್ ಕಡೆ ಈ ಪ್ರಕರಣ ನಡೆದ ನಂತರ ಮಹಿಳಾ ಆಯೋಗ ಎಚ್ಚೆತ್ತುಕೊಳ್ಳುತ್ತೆ, ತಕ್ಷಣವೇ ಕಮಿಷನರ್ಗೆ ಪತ್ರ ಬರೆಯುತ್ತೆ. ಈ ಪತ್ರವನ್ನು ಕೂಡ ರಮ್ಯಾ ಅವರು ಉಲ್ಲೇಖಿಸಿ ಧನ್ಯವಾದ ಹೇಳಿದ್ದಾರೆ. ಮಹಿಳಾ ಆಯೋಗದ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಯಾರೇ ಆಗಿರಲಿ, ಯಾವುದೇ ಹೆಣ್ಮಕ್ಳಿಗಾಗಲಿ ಅನ್ಯಾಯ ಆಗಬಾರದು, ಇದರಿಂದ ಮಹಿಳಾ ಆಯೋಗ ತಕ್ಷಣ ಬರುತ್ತೆ, ಯಾರೇ ತಪ್ಪಿತಸ್ಥರಿದ್ರೂ ಕ್ರಮ ಆಗುತ್ತೆ ಅನ್ನೋದು. ಇದ್ರ ಜೊತೆಗೆ ಎಲ್ಲೋ ಒಂದ್ ಕಡೆ ದರ್ಶನ್ ಆಗಿರ್ಬೋದು ಅಥವಾ ವಿಜಯಲಕ್ಷ್ಮಿ ಆಗಿರ್ಬೋದು ಅಭಿಮಾನಿಗಳಿಗೆ ಒಂದೆಲ್ಲೋ ಬುದ್ಧಿಮಾತು ಹೇಳ್ಬೋದಲ್ವಾ ಮೇಡಮ್? ಅದ್ರ ಬಗ್ಗೆ ನಾನು ಏನು ಹೇಳಕ್ ಇಷ್ಟಪಡೋದಿಲ್ಲ. ಇದು ರಮ್ಯಾನೇ ಅಂತಲ್ಲ, ಯಾವ ಹೆಣ್ಮಗಳಾದ್ರೂ ಮಹಿಳಾ ಆಯೋಗ ಅವ್ರ ಪರ ನಿಂತ್ಕೊಳ್ಳುತ್ತೆ. ಇದು ರಮ್ಯಾ ಅವ್ರ ಬಗ್ಗೆ ತುಂಬಾ ಜಾಸ್ತಿ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ದಾರೆ. ಅದನ್ನ ನೋಡ್ತಾ ಇದ್ರೆ ಒಂದು ಹೆಣ್ಣು ಮಗಳಾಗಿ ನನಗೆ ತುಂಬಾ ಬೇಜಾರು ಅನ್ನಿಸ್ತಾ ಇದೆ. ಈ ಯಾವ ಅಭಿಮಾನಿಗಳಾಗಿದ್ರು ಎಲ್ಲರೂ ಕಾನೂನಡಿ ಒಂದೇನೆ, ನ್ಯಾಯ ಎಲ್ರಿಗೂ ಒಂದೇ. ನೀವು ಈ ತರ ಮಾಡ್ತಾ ಹೋದ್ರೆ ನೀವು ಜೈಲ್ಗೆ ಹೋಗ್ತೀರಾ, ನಿಮ್ಮನ್ನ ಯಾರು ಕಾಪಾಡೋದಕ್ಕೆ ಬರೋದಿಲ್ಲ. ಎರಡನೇದು, ಈ ತರ ಮನಸ್ಥಿತಿ ನೀವೆಲ್ಲ ಬದಲಾಯಿಸಿ. ಒಂದು ಹೆಣ್ಣು ಮಗಳನ್ನ ತೇಜೋವಧೆ ಮಾಡೋದು ಸಾಮಾಜಿಕ ಜಾಲತಾಣದಲ್ಲಿ ಸರಿಯಲ್ಲ. ಇದು ಮಹಿಳಾ ಆಯೋಗದ ಅಧ್ಯಕ್ಷೆಯ ಒಂದು ಮಾತು ಎಲ್ಲರಿಗೂ. ಇದಿಷ್ಟು ಮಹಿಳಾ ಆಯೋಗದ ಅಧ್ಯಕ್ಷ ಆಗಿರ್ತಕ್ಕಂಥ ನಾಗಲಕ್ಷ್ಮಿ ಅವರ ಮಾತಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ. ನಟಿ ರಮ್ಯಾ ವರ್ಸಸ್ ದರ್ಶನ್ ಫ್ಯಾನ್ಸ್ ಜಟಾಪಟಿ ವಿಚಾರದಲ್ಲಿ ಸುಮೋಟೋ ದೂರು ದಾಖಲಿಸಿಕೊಳ್ತಾರ ಪೊಲೀಸರಿಗೆ ಸೂಚನೆ ಕೊಡುತ್ತಾ ಸರ್ಕಾರ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇದಕ್ಕೂ ಪ್ರತಿಕ್ರಿಯೆ ನೀಡಿದ್ದಾರೆ. ಎಲ್ಲದಕ್ಕೂ ನಾವು ಸೂಚನೆ ಕೊಡೋಕ್ಕಾಗೋದಿಲ್ಲ, ಸ್ಥಳೀಯ ಪೊಲೀಸರು ಅದರ ಬಗ್ಗೆ ನಿರ್ಧಾರ ಕೈಗೊಂಡು ಕ್ರಮ ಕೈಗೊಳ್ತಾರೆ, ಸರ್ಕಾರ ಎಲ್ಲದಕ್ಕೂ ಆದೇಶ ಕೊಡೋದಿಲ್ಲ ಅಂತ ಹೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದಾರೆ.
ಕೊಟ್ಟ ಮೇಲೆ ಅದಕ್ಕೇನ್ ಕ್ರಮ ತಗೋಬೇಕೋ ತಗೊಳ್ತಾರೆ ಪೊಲೀಸು. ಸೋಷಿಯಲ್ ಮೀಡಿಯಾದಲ್ಲಿ ಈಗ ಎಲ್ಲ ನಾವು ಮಾನಿಟರ್ ಮಾಡ್ತಾ ಇದ್ದಾರೆ. ಸೈಬರ್ ಇದರಲ್ಲಿ ನಮ್ಮಲ್ಲಿ ಪ್ರತಿ ದಿವಸನೂ ಮಾನಿಟರ್ ಮಾಡ್ತಾರೆ. ಯಾವುದು ಸೆನ್ಸಿಟಿವ್ ಆಗಿರ್ತಕ್ಕಂಥ ವಿಚಾರಗಳಿರುತ್ತೆ ಅವನ್ನೆಲ್ಲ ಕೂಡ ಇದರ್ ಬ್ಲಾಕ್ ಮಾಡ್ತಾರೆ, ಇಲ್ಲ ಅವರು ಕಂಪ್ಲೇಂಟ್ ಯಾರಾದ್ರೂ ಕೊಟ್ರೆ ಅದನ್ನ ಕಂಪ್ಲೇಂಟ್ ತಗೊಂಡು ಅದ್ರ ಮೇಲೆ ಕ್ರಮ ತಗೊಳ್ತಾರೆ. ಇದನ್ನ ದಿನನಿತ್ಯನೂ ಕೂಡ 24/7 ಮಾಡೋದಕ್ಕೆ ನಮ್ಮ ಹತ್ರ ಎಲ್ಲ ಫೆಸಿಲಿಟೀಸ್ ಮಾಡ್ಕೊಂಡಿದ್ದಾರೆ. ಪ್ರತಿ ಡಿಸ್ಟ್ರಿಕ್ಟ್ ನಲ್ಲೂ ಮಾಡಿದ್ದಾರೆ, ಅವರು ಕಮಿಷನರೇಟ್ ಅಲ್ಲೂ ಕೂಡ ಮಾಡಿದ್ದಾರೆ. ಸೋಮೋಟೋ ನಮ್ಮಲ್ಲಿ ಕೆಲವು ಸೋಮೋಟೋನು ತಗೊಳ್ತಾರೆ. ಈಗ ಕಮ್ಯುನಲ್ ಆಂಗಲ್ ನಲ್ಲಿದ್ರೆ ಅಥವಾ ಪರ್ಸನಲೈಸ್ಡ್ ಆಂಗಲ್ ಅಲ್ಲಿದ್ರೆ ಅವನ್ನೆಲ್ಲ ಸೋಮೋಟೋ ತಗೊಳ್ತಾರೆ. ಅದನ್ನು ಕೂಡ ಮಾನಿಟರ್ ಮಾಡಿ ಅಂತದ್ದೇನಾದ್ರೂ ಇದ್ರೆ ಅದನ್ನು ಮಾಡೋದಕ್ಕೆ ಪೊಲೀಸ್ನವರು ತಗೊಳ್ತಾರೆ. ಆದ್ರೆ ಕಂಪ್ಲೇಂಟ್ಸ್ ಏನಾದ್ರೂ ಬಂದ್ರೆ ಅದನ್ನ ಇನ್ನೂ ಸೀರಿಯಸ್ ಆಗಿ ಮಾಡ್ತಾರೆ. ಕೊಟ್ಟ ಮೇಲೆ ಅದಕ್ಕೇನ್